ನಕ್ಸಲರ ಶರಣಾಗತಿಯ ವಿಚಾರದಲ್ಲಿ ಬದಲಾವಣೆಯಾಗಿದೆ. ಕೊನೆಯ ಕ್ಷಣದಲ್ಲಿ ಸಿಗ್ತಾ ಇರುವಂಥ ಟ್ವಿಸ್ಟ್ ಇದು. ಸಿಎಂ ಸಿದ್ದರಾಮಯ್ಯ ಮುಂದೆ ಶರಣಾಗಲಿದ್ದಾರೆ ನಕ್ಸಲರು. ಸಿಎಂ ಆದೇಶದ ಮೇರೆಗೆ 6 ನಕ್ಸಲರು ಶರಣಾಗತಿಯನ್ನು ಆಗ್ತಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ. ಬಾಳೆಹೊನ್ನೂರಿನಿಂದ ಬೆಂಗಳೂರಿನತ್ತ ಪ್ರಯಾಣವನ್ನು ಮಾಡ್ತಾರೆ. ಸಿಎಂ ಆಹ್ವಾನದ ಮೇರೆಗೆ ಬೆಂಗಳೂರಿನಲ್ಲಿ ಶರಣಾಗತಿ ಆಗ್ತಾರೆ. ಇವತ್ತು ಸಂಜೆ ವೇಳೆಗೆ ಬೆಂಗಳೂರಿಗೆ ಬರುವಂಥ ಸಾಧ್ಯತೆ ಹೆಚ್ಚಾಗಿದೆ. ಪೊಲೀಸ್ ಬಿಗಿ ಭದ್ರತೆಯೊಂದಿಗೆ ಬೆಂಗಳೂರಿನತ್ತ ಪ್ರಯಾಣವನ್ನು ಮಾಡ್ತಾರೆ. ನಕ್ಸಲರ ಸಂಬಂಧಿಕರು ಸಹಿತ ಬೆಂಗಳೂರಿಗೆ ಬರುವಂಥ ಸಾಧ್ಯತೆ ಇರುತ್ತೆ. ಅವರಿಗೂ ಕೂಡ ಬರೋದಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ನಕ್ಸಲರ ಶರಣಾಗತಿ ವಿಚಾರದಲ್ಲಿ ಈ ರೀತಿಯಾಗಿ ದಿಢೀರಾಗಿ ಬದಲಾವಣೆ ಆಗಿದೆ. ಸಿಎಂ ಸಿದ್ದರಾಮಯ್ಯ ಮುಂದೆ ನಕ್ಸಲರು ಶರಣ ಆಗ್ತಾ ಇದ್ದಾರೆ. ಒಂದು ಪ್ಯಾಕೇಜ್, ಒಂದು ಕಮಿಟಿ ಇದೆಯಲ್ಲ, ಅದರ ಮೂಲಕ ಈಗ ನಕ್ಸಲರು ಶರಣಾಗತಿ ಆಗ್ತಾ ಇರುವಂಥದ್ದು. ಕಾಡನ್ನು ಬಿಟ್ಟು ನಾಡಿನತ್ತ ಬರ್ತಾ ಇದ್ದಾರೆ, ಮುಖ್ಯ ವಾಹಿನಿಗೆ ಬರ್ತಾ ಇದ್ದಾರೆ. ಒಂದು ಭವಿಷ್ಯವನ್ನು ಕಟ್ಟಿಕೊಳ್ಳೋದಕ್ಕೆ, ಜನಸಾಮಾನ್ಯರಂತೆ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಸರ್ಕಾರ ಮಾಡಿಕೊಟ್ಟಿರುವಂಥ ಒಂದು ಅವಕಾಶ, ಕಮಿಟಿ, ಸಭೆ ಮತ್ತೊಂದು ಪ್ಯಾಕೇಜ್. ಅಲ್ಲಿ ಕೆಲವೊಂದು ಅಂಶಗಳು ಇರುತ್ತೆ. ಪ್ಯಾಕೇಜ್ ಅಂತಾರೆ ಈ ರೀತಿಯ ನಿಮಗೆ ಅನುಕೂಲ ಇರುತ್ತೆ, ಹಿಂಗೆ ಮಾಡಿಕೊಡ್ತೀವಿ ಅಂತ ಮನವಿಯನ್ನು ಮಾಡಲಾಗತ್ತೆ. ಆ ಮನವಿಗೆ ಒಪ್ಪಿ ಈಗ ನಕ್ಸಲರು ಮುಖ್ಯವಾಹಿನಿಗೆ ವಾಪಸ್ ಬರ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಚಿಕ್ಕಮಗಳೂರಿನಿಂದ ಬೆಂಗಳೂರಿನತ್ತ ಪ್ರಯಾಣವನ್ನು ಮಾಡ್ತಾರೆ. ಸಿಎಂ ಸಿದ್ದರಾಮಯ್ಯ ಅವರ ಸಮ್ಮುಖದಲ್ಲೇ ನಕ್ಸಲರು ಶರಣಾಗ್ತಾ ಇದ್ದಾರೆ. ಇದು ಒಳ್ಳೆಯ ಬೆಳವಣಿಗೆ. ನಕ್ಸಲರ ಉದ್ದೇಶ ಏನಿದೆಯಲ್ಲ ಅದು ಕೆಟ್ಟ ಉದ್ದೇಶ ಏನಲ್ಲ. ಆದರೆ ಕಾನೂನಿನ ವಿರುದ್ಧವಾಗಿ ನಡೆದುಕೊಳ್ಳುವಂಥ ಕೆಲವೊಂದಿಷ್ಟು ಮಾಡುವಂಥ ಕೆಲಸಗಳು ಇದ್ದಾವಲ್ಲ, ಅದು ಕಾನೂನಿನ ವಿರುದ್ಧವಾಗಿದೆ. ಇವರ ಮೇಲೆ ಪ್ರಕರಣ ಇರುತ್ತೆ, ಅದು ಹೆಂಗೆ ನಡೆಯುತ್ತೆ, ಅದು ನಡೀತಾನೆ ಇರುತ್ತೆ. ಹಂಗಾಗಿ ಸರ್ಕಾರ ಕೊಟ್ಟಿರುವಂಥ ಪ್ಯಾಕೇಜನ್ನು ಒಪ್ಪಿ ಮತ್ತು ನಕ್ಸಲರು ಕೂಡ ಕೆಲವೊಂದಿಷ್ಟು ಬೇಡಿಕೆಯನ್ನು ಇಟ್ಟಿದ್ದಾರೆ. ಆ ಸಮುದಾಯಕ್ಕೆ ಬೇಕಾಗಿರುವಂಥ ಬೇಡಿಕೆಗಳು, ಅದನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯಕ್ಕೆ ಕೊಡಬೇಕು. ನಾವು ಮುಖ್ಯವಾಹಿನಿಗೆ ಬಂದ ಮೇಲೆ ನಮ್ಮನ್ನು ಎಲ್ಲರೂ ಗೌರವದಿಂದ ನೋಡಿಕೊಳ್ಳಬೇಕು. ನಮ್ಮ ಜೀವ ಇರುವ ತನಕವೂ ಕೂಡ ನಾವು ಹೋರಾಟದಲ್ಲಿ ಮುಂದುವರಿತೀವಿ ಅಂತೇಳಿ, ನಮ್ಮ ಸಮಾಜಕ್ಕಾಗಿ, ನಮ್ಮ ಜನರಿಗಾಗಿ ನಮ್ಮ ಹೋರಾಟ ನಿರಂತರವಾಗಿ ಇರುತ್ತೆ ಅಂತ ನಕ್ಸಲರು ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರಮುಖ ಈ ಅರಣ್ಯ ಪ್ರದೇಶ ಒತ್ತುವರಿ ಇದೆಯಲ್ಲ, ಅದರ ವಿಚಾರವಾಗಿ ಅವರ ಬೇಡಿಕೆ ಏನಿದೆ ಅದು ಅಂದರೆ ಈಗ ಹೇಳಿದ ತಕ್ಷಣ ಆಗೋದಿಲ್ಲ, ಅದನ್ನು ಹಂತ ಹಂತವಾಗಿ ಮಾಡಬೇಕಾಗತ್ತೆ. ಈ ನಕ್ಸಲರಿಗೆ ಒಂಥರ ಭಯೋತ್ಪಾದಕರು, ದೇಶದ್ರೋಹಿಗಳಂತ ಕರೆಯೋಕ್ಕೂ ಕೂಡ ಆಗೋದಿಲ್ಲ. ಯಾಕೆಂದರೆ ತಮ್ಮ ಸಮುದಾಯಕ್ಕಾಗಿ, ತಮ್ಮ ಬದುಕೋದಕ್ಕೆ ಏನು ಮಾಡಬೇಕು ಅದಕ್ಕಾಗಿ ಹೋರಾಟವನ್ನು ಮಾಡ್ತಾರೆ. ಆದರೆ ಕಾನೂನಿನ ವಿರುದ್ಧವಾಗಿ ಕೆಲವೊಂದಿಷ್ಟು ಎಡವಟ್ಟನ್ನು ಮಾಡಿಕೊಂಡಿರ್ತಾರೆ. ಹಂಗಾಗಿ ಅದಕ್ಕಾಗಿ ಈ ರೀತಿಯಾಗಿ ನಕ್ಸಲರು ಅಂತ ಕರಿತೀವಿ. 24-25 ವರ್ಷ ಆಯಿತು. ಈಗ ಕುಟುಂಬಸ್ಥರು ಸಂತಸದಲ್ಲಿದ್ದಾರೆ, ಕಾತುರದಿಂದ ಕಾಯ್ತಾ ಇದ್ದಾರೆ. ಮುಖ್ಯವಾಹಿನಿಗೆ ವಾಪಸ್ ಬರ್ತಾ ಇದ್ದಾರೆ ಅಂಥೇಳಿ. ಕಾಂಟ್ಯಾಕ್ಟೇ ಇರೋದಿಲ್ಲ, ಭೇಟಿನೇ ಇರೋದಿಲ್ಲ. ಕೆಲವೊಬ್ಬರು ಈ 6 ಜನ ನಕ್ಸಲರು ವಾಪಸ್ ಬರ್ತಾ ಇದ್ದಲ್ಲ, ಆ ಕುಟುಂಬಕ್ಕೆ ಕೆಲವೊಬ್ಬರು ಭೇಟಿನೇ ಇಲ್ಲ, ಬಿಟ್ಟು ಹೋಗಿ 24-25 ವರ್ಷ ಆಯಿತು. ಈಗ ಮುಖ್ಯವಾಹಿನಿಗೆ ಬರ್ತಾ ಇರುವಂಥದ್ದು. ಸಹಜವಾಗಿ ಭದ್ರತೆಯನ್ನು ನೀಡಬೇಕಾಗತ್ತೆ. ಆರಂಭದಲ್ಲಿ ಚಿಕ್ಕಮಗಳೂರು ಅಂತ ಹೇಳಿದಾಗ ಅಲ್ಲಿ ಭದ್ರತೆಯನ್ನು ಕೊಡಲಾಗಿತ್ತು. ಅವರ ಕುಟುಂಬಸ್ಥರು, ಪೋಷಕರು ಎಲ್ಲರೂ ಕೂಡ ಬಂದಿದ್ದರು. ಇದಕ್ಕಿದ್ದಾಗೆ ಟ್ವಿಸ್ಟ್ ಇದು. ಚಿಕ್ಕಮಗಳೂರಿನಿಂದ ನೇರವಾಗಿ ಬೆಂಗಳೂರಿನತ್ತ ಪ್ರಯಾಣವನ್ನು ಮಾಡ್ತಾರೆ ನಕ್ಸಲರು. ಸಿದ್ದರಾಮಯ್ಯ ಸಮ್ಮುಖದಲ್ಲೇ ಶರಣಾಗತಿ ಆಗ್ತಾ ಇದ್ದಾರೆ. ಚಿಕ್ಕಮಗಳೂರು ಜಿಲ್ಲಾಡಳಿತ ಮುಂದೆ ಶರಣಾಗತಿಗೆ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿತ್ತು. ಆದರೆ ಮುಖ್ಯಮಂತ್ರಿಗಳ ಆಹ್ವಾನದ ಮೇರೆಗೆ ಬೆಂಗಳೂರಿನಲ್ಲಿ ಶರಣಾಗ್ತಾ ಇದ್ದಾರೆ. 6 ಜನ ನಕ್ಸಲರ ಪೋಷಕರು ಚಿಕ್ಕಮಗಳೂರು ಜಿಲ್ಲಾಡಳಿತದ ಮುಂದೆ ತಮ್ಮವರನ್ನು ನೋಡಲು ಕಾತುರದಿಂದ ಕಾಯ್ತಾ ಇದ್ದರು. ಆದರೆ ದಿಢೀರಾಗಿ ಈ ಬದಲಾವಣೆ ಆಗಿದೆ. ಜೊತೆಗೆ ಪೋಷಕರನ್ನು ಕೂಡ ಬೆಂಗಳೂರಿಗೆ ಕಳಿಸಲು ವಾಹನದ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿದೆ. ಇವತ್ತು ಸಂಜೆಯ ವೇಳೆಗೆ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಸಮ್ಮುಖದಲ್ಲೇ ಶರಣಾಗ್ತಾರೆ. ನರಸಿಂಹರಾಜಪುರವರೆಗೂ
ಆಗಮಿಸಿದ ನಕ್ಸಲರು ತದನಂತರ CM ಆದೇಶದವರೆಗೂ ಮಾರ್ಗವನ್ನು ಬದಲಾಯಿಸಿ ಬೆಂಗಳೂರಿಗೆ ತೆರಳಿದ್ದಾರೆ. ಚಿಕ್ಕಮಗಳೂರು ಆಗಮಿಸಿದ ಸಂಘಟನೆಯ ಮುಖಂಡರು ಬೆಂಗಳೂರಿನತ್ತ ಈಗ ಮುಖ ಮಾಡಿದ್ದಾರೆ. ಬೆಂಗಳೂರಿಗೆ ತೆರಳುವ ವಿಚಾರವನ್ನು ಶಾಂತಿಗಾಗಿ ನಾಗರಿಕ ವೇದಿಕೆ ಮುಖಂಡ KL ಅಶೋಕ್ ಹೇಳಿದ್ದಾರೆ. ಸೊ ಇಲ್ಲಿಂದ ಬೆಂಗಳೂರಿಗೆ ಹೋಗಿ ಅಲ್ಲಿ ಸಿದ್ದರಾಮಯ್ಯ ಜೊತೆಗೆ ಅವರ ಸಮ್ಮುಖದಲ್ಲಿ ಶರಣಾಗತಿ ಆಗ್ತಾರೆ. ಅಲ್ಲಿಂದ ವಾಪಸ್ ಕಳುಹಿಸಿಕೊಡಲಾಗತ್ತೆ. ಈಗ ಪ್ರತಿಯೊಬ್ಬರಿಗೂ ಕೂಡ ಬದುಕೋದಕ್ಕೆ ಅವಕಾಶ ಇರುತ್ತೆ. ಬಟ್ ಕಾಡಿನಲ್ಲಿ ಯಾಕೆ ಈ ರೀತಿಯ ಜೀವನವನ್ನು ಮಾಡ್ತೀರಿ? ಒಂದು ಜನಸಾಮಾನ್ಯರ ರೀತಿಯಂತೆ ಬದುಕನ್ನು ಕಟ್ಟಿಕೊಳ್ಳಿ, ಒಳ್ಳೆಯ ಭವಿಷ್ಯವನ್ನು ರೂಪಿಸಿಕೊಳ್ಳಿ ಅಂತ ಸರ್ಕಾರ ಮಾಡಿರುವಂಥ ವಿಶೇಷ ಪ್ಯಾಕೇಜ್ ಇದು. ಒಂದು ಕಮಿಟಿ ಇದೆ. ಆ ಕಮಿಟಿಯ ಮುಖಾಂತರ ಮನವಿಯನ್ನು ಮಾಡಲಾಗಿತ್ತು. ಆ ಮನವಿಗೆ ಒಪ್ಪಿ ನಕ್ಸಲರು ಶರಣಾಗ್ತಿದ್ದಾರೆ, ಬೇಡಿಕೆಯನ್ನು ಇಟ್ಟಿದ್ದಾರೆ. ಆ ಬೇಡಿಕೆಯನ್ನು ಇಟ್ಟ ತಕ್ಷಣ ಅದನ್ನು ಮಾಡಲಿಕ್ಕೆ ಆಗೋದಿಲ್ಲ ಸಡನ್ಲಿ ಆಗಿ. ಅದು ಹಂತ ಹಂತವಾಗಿ ಏನೇನು ಬೇಡಿಕೆ ಇದೆ ಅದನ್ನು ಮಾಡ್ತಾರೆ. ಪ್ರಮುಖವಾಗಿ ಇವರ ಬೇಡಿಕೆ ಅಂತಂದರೆ ಉಳಿಯೋದಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು, ನಮ್ಮ ಸಮುದಾಯಕ್ಕೆ ಸಮಸ್ಯೆ ಆಗಬಾರ್ದು, ಮತ್ತು ನಾವು ಮುಖ್ಯವಾಹಿನಿಗೆ ಬಂದಾದ ನಂತರ ನಮ್ಮನ್ನು ಬೇರೆ ರೀತಿಯಲ್ಲಿ ನೋಡಬಾರ್ದು, ಆಮೇಲೆ ನಾವು ಬಂದ ಮೇಲೆ ನಮ್ಮ ಬೇರೆ ರೀತಿಯಾಗಿ ಏನು ವ್ಯವಸ್ಥೆ ಆಗಬಾರ್ದು ಅಂತೇಳಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಧುಸೂದನ್, ಈಗ ಕೊನೆ ಕ್ಷಣದಲ್ಲಿ ಬದಲಾವಣೆ ಆಗಿದೆ. ಮಂಗಳೂರಿನಿಂದ ನೇರವಾಗಿ ಈಗ ಬೆಂಗಳೂರಿನತ್ತ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಭದ್ರತೆ ಮುಖಾಂತರ ಕರ್ಕೊಂಡು ಹೋಗ್ತಾ ಇದ್ದಾರೆ? ಖಂಡಿತವಾಗ್ಲೂ ಹೇಮಕುಮಾರ್, ಚಿಕ್ಕಮಗಳೂರಿನ ಜಿಲ್ಲಾಡಳಿತ ಶರಣಾಗತರಾಗಿದ್ದ 6 ಜನ ನಕ್ಸಲರು ಕೂಡ ಈಗ ಬೆಂಗಳೂರಿನಿಂದ ತೆರಳುತ್ತಿರುವಂಥದ್ದು. ಇನ್ನು 2 ಪೊಲೀಸ್ ವಾಹನಗಳಲ್ಲಿ ತೆರಳುತ್ತಿರುವಂಥದ್ದು. ಅವರಿಗೆ ಬಿಗಿ ಭದ್ರತೆಯೊಂದಿಗೆ ಒಂದರಲ್ಲಿ ನಕ್ಸಲರ ಕುಟುಂಬ, ಆದರೆ ಇನ್ನೊಂದು ವಾಹನದಲ್ಲಿ 6 ಜನ ನಕ್ಸಲರು ಕೂಡ ಈಗ ಬೆಂಗಳೂರಿಗೆ ಪ್ರಯಾಣವನ್ನ ಬೆಳೆಸ್ತಿರುವುದು. ಎಲ್ಲೋ ಒಂದ್ ಕಡೆ ದಿಢೀರ್ ಬದಲಾವಣೆ. ಈಗ ಒಂದು ಈ ದಿಢೀರ್ ಬದಲಾವಣೆಯಿಂದ ಬೆಂಗಳೂರಿನತ್ತ ಹೋಗ್ತಿರೋದು ಎಲ್ಲರಿಗೂ ಕೂಡ ಎಲ್ಲೋ ಒಂದ್ ಕಡೆ ಈಗ ಬೇಸರನ್ನ ತಂದಿರುವಂತದ್ದು. ಅಂದ್ರೆ ಚಿಕ್ಕಮಗಳೂರಿನಲ್ಲಿ ಬಂದು ಶರಣಾಗತಿಯನ್ನ ಆಗ್ತೀನಿ ಅಂತ ಅಂದಿದ್ದ ಈಗ ನಕ್ಸಲರು ಕೂಡ ಬೆಂಗಳೂರಿನತ್ತ ಮುಖ ಮಾಡಿರುವಂತದ್ದು. ಇದಕ್ಕೆ ಮುಖ್ಯ ಕಾರಣ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರ ಬೇಡಿಕೆಗಳನ್ನ ಈಡೇರಿಸುವುದಾಗಿ ಒಂದು ಭರವಸೆಯನ್ನ ನೀಡಿದ್ರು. ಆ ಭರವಸೆ ಹಿನ್ನೆಲೆ ಈಗ ಅವರು 6 ಜನ ನಕ್ಸಲರು ಕೂಡ ತಮ್ಮ ಕುಟುಂಬದವರೊಂದಿಗೆ ಈಗ ಬೆಂಗಳೂರಿನಂತ ಹೋಗ್ತಿರುವುದು. ಎನ್ನಾರ್ಪುರದ ತನಕ ಬರುವ ಚಿಕ್ಕಮಗಳೂರು ಜನ ಎನ್ನಾರ್ಪುರ ಬರುವ ತನಕವೂ ಕೂಡ ಚಿಕ್ಕಮಗಳೂರಿನ ಜಿಲ್ಲಾಡಳಿತದ ಮುಂದೆ ಶರಣಾಗತಿಯನ್ನ ಬಯಸಿದ್ರು. ನಂತರವಾಗಿ ಇವರು ಈಗ ಮಾರ್ಗ ಬದಲಾವಣೆಯನ್ನ ಮಾಡುವಂಥದ್ದು. ಬೆಳಗಿನಿಂದಲೂ ಕೂಡ ಚಿಕ್ಕಮಗಳೂರಿನ ಜಿಲ್ಲಾಡಳಿತ ಸರ್ವವಾಗಿ ಸಿದ್ಧತೆಯನ್ನ ಮಾಡಿಕೊಂಡಿತ್ತು. ಆ ಸಿದ್ಧತೆಯಲ್ಲಿ ಪೊಲೀಸರ ಬಿಗಿ ಭದ್ರತೆಯಲ್ಲಿ ಈ ಪ್ರವಾಸಿ ಮಂದಿರದಲ್ಲಿ ಕೂಡ ಅವರ ಸಂಬಂಧಿಕರು ಕೂಡ ಅವರಿಗಾಗಿ ಕಾತರತೆಯಿಂದ ತಮ್ಮವರನ್ನ ನೋಡುವ ಕಾತರತೆಯಿಂದ ಕಾಯ್ತಾ ಇದ್ರು. ಎಲ್ಲೋ ಒಂದ್ ಕಡೆ ಈಗ ಇಲ್ಲಿ ಬಂದಿದ್ದ ಸಂಬಂಧಿಕರು ಕೂಡ ಈಗ ಅದು ಬೇಸರವನ್ನು ತಂದಿರುವಂಥದ್ದು. ಅಂದ್ರೆ ಈಗ ಅವರು ಕೂಡ ಬೆಂಗಳೂರಿನ ಕಡೆಗೆ ಕ್ರಾಂತಿಗಾಗಿ ನಾಗರಿಕ ವೇದಿಕೆಯ ಸದಸ್ಯರು ಹಾಗೂ ಅವರ ಕುಟುಂಬದವರು ಕೂಡ ಬೆಂಗಳೂರಿನ ಕಡೆಗೆ ಹೊರಟಿರುವಂಥದ್ದು. ಕುಮಾರ್ ಒಟ್ಟಾರೆ ಈಗ ಸಿದ್ದರಾಮಯ್ಯರನ್ನ ಅವರು ಭೇಟಿ ಮಾಡಿ ತದನಂತರವಾಗಿ ಅವರ ಬೇಡಿಕೆಗಳು ಏನೆಲ್ಲ ಇರುವುದು ಆ ಬೇಡಿಕೆಗಳನ್ನ ಈಡೇರಿಸುವಂತೆ ಅವರು ಮನವಿಯನ್ನ ಮಾಡುವಂಥದ್ದು. ನಂತರವಾಗಿ ಅವರು ಕೂಡ ಶರಣಾಗತಿಯನ್ನ ಆಗುವಂಥದ್ದು. ಅವರ ಮುಖ್ಯ ಉದ್ದೇಶ ಅಂತ ಅಂದ್ರೆ, ನಾವು ಮುಖ್ಯವಾಹಿನಿಗೆ ಬರುವ ಉದ್ದೇಶ ತಮ್ಮೆಲ್ಲ ಬೇಡಿಕೆಗಳನ್ನ ಈಡೇರಿಸಬೇಕು. ಅಂದ್ರೆ ಕಳೆದ ಬಾರಿ ಶರಣಾಗತಿಯನ್ನು ಹೊಂದಿದ ನಕ್ಸಲರಿಗೆ ಆದಂತ ಅನ್ಯಾಯಗಳು ಕೂಡ ಆಗ್ಬಾರ್ದು. ಅದೇ ರೀತಿಯಲ್ಲಿ ವಿಕ್ರಮ್ ಗೌಡ ಅವರ ಎನ್ಕೌಂಟರ್ ತನಿಖೆಯನ್ನ ಮಾಡಬೇಕು. ನಂತರವಾಗಿ ಅರಣ್ಯ ಪ್ರದೇಶದಲ್ಲಿ ಒತ್ತುವರಿಯನ್ನ ಮಾಡ್ಕೊಂಡು ಅವ್ರ ಜೀವನವನ್ನು ನಡೆಸಿದಂತವರಿಗೆ ಯಾವುದೇ ರೀತಿಯ ತೊಂದರೆಗಳು ಕೂಡ ಆಗಿರಬಾರ್ದು. ಆಮೇಲೆ ತಮಗೆ ನೀಡಿರುವಂತಹ ABC ಪ್ಯಾಕೇಜ್ಗಳನ್ನ ಸರಿಯಾದ ರೀತಿಯಲ್ಲಿ ಅವ್ರಿಗೆ ನೀಡಬೇಕು. ಅದೇ ರೀತಿಯಲ್ಲಿ ತಮ್ಮ ಸಂಬಂಧಿಕರಿಗೂ ಯಾವುದೇ ತೊಂದರೆ ನೀಡದಂತೆ ಅವರು ಮನೆಗೆ ಮರಳಿ ಬರುವವರೆಗೂ ಕೂಡ ಸರಿಯಾದ ರೀತಿಯಲ್ಲಿ ಅವ್ರನ್ನ ನೋಡ್ಕೋಬೇಕು ಎನ್ನುವ ನಿಟ್ಟಿನಲ್ಲಿ ಕೂಡ ಈಗ ನಕ್ಸಲರು ಈಗ CM ಹತ್ರ ಹೋಗ್ತಾ ಇರುವಂತದ್ದು. ಹೇಮಕುಮಾರ್, ಮಧುಸೂದನ್, ಈಗ ನಕ್ಸಲರು ಶರಣಾಗತಿ ಆಗ್ತಾ ಇರೋದು ಯಾಕೆ ಅಂತೇಳಿ ಅಂದರೆ ಈ ವಿಕ್ರಮ್ ಗೌಡ ಎನ್ಕೌಂಟರಿಂದ ಹೆದರಿ ಈ ರೀತಿಯಾಗಿ ಮುಖ್ಯವಾಹಿನಿಗೆ ಬರ್ತಾ ಇರೋದು ಅಥವಾ ಹೇಗೆ ಅಂತ? ಖಂಡಿತವಾಗ್ಲೂ ಎಲ್ಲೋ ಒಂದ್ ಕಡೆ ಕಳೆದ 2.5 ದಶಕಗಳಿಂದಲೂ ಕೂಡ ಈ ನಕ್ಸಲ್ ಚಟುವಟಿಕೆಗಳು ನಡೆತಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಹಲವಾರು ಪ್ರಮುಖರು ಕೂಡ ಪೊಲೀಸರ ಹಾಗೂ NF ಗುಂಡಿಗೆ ದಾಳಿಯ ಬಲಿಯಾಗಿರುವಂತದ್ದು. ಈಗ ಮೊನ್ನೆಯಷ್ಟೇ ಕೂಡ ವಿಕ್ರಮ್ ಗೌಡ ಎನ್ಕೌಂಟರ್ ಆದ ನಂತರವಾಗಿ ಎಲ್ಲೋ ಕ್ರಮೇಣ ಕಡಿಮೆ ಆಗಿತ್ತು ನಕ್ಸಲ್ ಚಟುವಟಿಕೆ. ಅದರ ಹಿನ್ನೆಲೆ ತಾವು ಕೂಡ ಈಗ ಅವರ ಮಾತುಗಳಲ್ಲಿ ನಾವು ಕೇಳ್ಬೋದು, ಆ ಒಂದು ನಗರಲತಾ ಕಾಡಿನಿಂದ ಅವರು ಮುಖ್ಯವಾಹಿನಿಗೆ ಬರುವ ಮುಂಚೆ ಅವರು ಒಂದು ವಿಡಿಯೋವನ್ನ ಮಾಡಿರುವಂಥದ್ದು. ಆ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಅವರು ಹೇಳಿರುವಂಥದ್ದು ಅಂದ್ರೆ ನಾವು ಸಂವಿಧಾನಾತ್ಮಕವಾಗಿ ನಾವು
ಹೊರಗಡೆ ಬಂದರೂ ಕೂಡ ಸಶಸ್ತ್ರ ವಿಮುಕ್ತಿಯನ್ನ ಹೊಂದಿ ನಾವು ಸಮಾಜಕ್ಕೋಸ್ಕರ, ಶೋಷಿತರಿಗೋಸ್ಕರ, ದಲಿತರ ಪರವಾಗಿ ನಾವು ಹೋರಾಟವನ್ನ ತಮ್ಮ ಕೊನೆಯ ಉಸಿರಿರುವವರೆಗೂ ಹೋರಾಟವನ್ನು ಮಾಡ್ತೇವೆ. ಎಲ್ಲೋ ಒಂದ್ ಕಡೆ ಈಗ ವಿಕ್ರಮ್ ಗೌಡ ಅವರ ಏನು ತಾವು ಎನ್ಕೌಂಟರ್ ತಾವು ಕೂಡ ಎಲ್ಲೋ ಒಂದ್ ಕಡೆ ಅವರಿಗೆ ಭಯವನ್ನ ತಂದಿರಬೇಕು. ಅದೇ ರೀತಿಯಾಗಿ ಅವರು ಸಮಾಜದ ಜೊತೆಗೆ ಒಂದು ತಮ್ಮ ಕಾರ್ಯಗಳನ್ನ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಈಗ ಈ ಕ್ರಮವನ್ನ ತೆಗೆದುಕೊಂಡಿರುವಂತದ್ದು ಎನ್ ಕುಮಾರ್. ಮಧುಸೂದನ್, ಈಗ ಮುಖ್ಯವಾಹಿನಿಗೆ ಬರ್ತಾರೆ ಅಂತ ಹಿನ್ನೆಲೆಯಲ್ಲಿ ಕುಟುಂಬಸ್ಥರು ಎಷ್ಟು ಖುಷಿಯಲ್ಲಿದ್ದಾರೆ? ಮಧುಸೂದನ್, ಎಸ್ ಸರ್, ಥ್ಯಾಂಕ್ ಯು ಮಧುಸೂದನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ನಕ್ಸಲರು ಬೆಂಗಳೂರಿಗೆ ಬರ್ತಾರೆ. ಸಿದ್ದರಾಮಯ್ಯ ಸಮ್ಮುಖದಲ್ಲಿ ಶರಣಾಗತಿಗೆ ಮುಂದಾಗ್ತಾ ಇದ್ದಾರೆ. ಆದರೆ ಈ ಒಂದು ನಕ್ಸಲರ ಶರಣಾಗತಿಗೆ ಸಂಬಂಧಪಟ್ಟಂತೆ ಬಿಜೆಪಿಯ ನಾಯಕರು ಮಾತನಾಡಿದ್ದಾರೆ. ನಕ್ಸಲ್ ಶರಣಾಗತಿ ಘಟನೆ ಅತ್ಯಂತ ಆತಂಕಕಾರಿ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಚಿವ ಸುನಿಲ್ ಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾಗರಿಕ ಸಮಾಜ ಅತ್ಯಂತ ಅಪಾಯಕಾರಿಗೆ ತಲುಪಲಿದೆ. ಹಣ ಕೊಟ್ಟು ಶರಣಾಗತಿ ಮಾಡಿಸುವ ಪ್ರಕ್ರಿಯೆ ನಮ್ಮ ವಿರೋಧ ಇದೆ. ನಕ್ಸಲರು ನ್ಯಾಯಾಲಯದಲ್ಲಿ ಶರಣಾಗಲಿ ಅಂತ ಸುನಿಲ್ ಕುಮಾರ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಸರ್ಕಾರದ ನಿರ್ಧಾರ ಇದೆಯಲ್ಲ ಅತ್ಯಂತ ಆತಂಕಕಾರಿ ಅಂತ ನಕ್ಸಲರು ಶರಣಾಗತಿ ಆಗ್ತಾ ಇರೋದು ವಿಚಾರ. ನಕ್ಸಲರನ್ನ ಶರಣಾಗತಿ ಮಾಡಿಸುವ ಸಿದ್ದರಾಮಯ್ಯ ಅವರನ್ನ ಪ್ರಶ್ನೆ ಮಾಡಬೇಕು. ಮುಂದಿನ ದಿನಗಳಲ್ಲಿ ನಾಗರಿಕ ಸಮಾಜ ಅತ್ಯಂತ ಅಪಾಯಕಾರಿಗೆ ತಲುಪಲಿದೆ ಅಂತೇಳಿ ನಾಡ ನಕ್ಸಲ್ ಅವರನ್ನಾಗಿ ಮಾಡುವ ಪ್ಯಾಕೇಜ್ ಇದು. ನಕ್ಸಲ್ ಚಿಂತನೆಗೆ ಬೆಂಬಲ ಸಿಗದೇ ಇದ್ದಾಗ ಸಿದ್ದರಾಮಯ್ಯ ಸರ್ಕಾರ ಆಸೆಯ ಚಿಗುರು ಹೊರಡಿಸಿದೆ ಅಂಥೇಳಿ ಈ ರೀತಿಯಾಗಿ ಸುನಿಲ್ ಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಾಜಿ ಸಚಿವರು ಹೀಗೆ ರಾಜಕಾರಣ ಅಂತ ಹೇಳಿದ್ರೆ ಪರ ವಿರೋಧ ಚರ್ಚೆ ಆಗೋದು ಸಹಜ. ಈಗ ವಿಶೇಷವಾಗಿರುವಂಥ ಪ್ಯಾಕೇಜ್ ಘೋಷಣೆ ಆಯಿತು. ಅದರ ಮುಖಾಂತರ ನಕ್ಸಲರು ಮುಖ್ಯವಾಹಿನಿಗೆ ವಾಪಸ್ ಬರ್ತಿದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಒಂದು ಒಳ್ಳೆಯ ಭವಿಷ್ಯವನ್ನು ಕಟ್ಕೊಳ್ಳೋದಕ್ಕೆ, ಬದುಕೋದಕ್ಕೆ ಅವಕಾಶ ಇರುತ್ತೆ. ಹಾಗಂತೇಳಿ ಅಲ್ಲಿ ಬದುಕ್ತಿರ್ಲಿಲ್ಲ ಅಂತೇನಿಲ್ಲ, ಬದುಕ್ತಾ ಇದ್ರು. ಆ ಬದುಕೇ ಬೇರೆ ಥರ ಇತ್ತು. ಕಾನೂನಿನ ವಿರುದ್ಧವಾಗಿ ಬದುಕ್ತಾ ಇದ್ರು ಕೆಲವೊಂದು ಘಟನೆಗಳನ್ನು ನೋಡಿದಾಗ. ಬಟ್ ಇವರು ಹಿಂಗೆ ಹೇಳ್ತಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.